ನಮಸ್ತೆ ಎಲ್ರಿಗೂ ಕೂಡ. ನಮ್ಮ ಶ್ರೀನಿವಾಸ ಮಂಗಳೂರಿನಲ್ಲಿರುವಂತಹ ಒಂದು ವಿಭಿನ್ನವಾದ ದೇವಾಲಯ. ಇಲ್ಲಿ ವೈಕುಂಠ ಏಕಾದಶಿ ಕಾರ್ಯಕ್ರಮ ಬಹಳ ಅದ್ಭುತವಾಗಿ ನಡೆಯಿತು. ಹೇಗೆ ನಡೆಯಿತು ಈ ಒಂದು ವೈದಿಕ ಕಾರ್ಯಕ್ರಮದ ಭಜನಾ ಕಾರ್ಯಕ್ರಮಗಳು ಹೇಗಿತ್ತು, ಇವೆಲ್ಲವನ್ನ ಇವತ್ತಿನ ನಮ್ಮ ಈ ವಿಶೇಷ ಕಾರ್ಯಕ್ರಮದಲ್ಲಿ ನೋಡ್ಕೊಂಡು ಬರೋಣ. ನಿಮ್ಗೆಲ್ರಿಗೂ ನಮ್ಮ ಶ್ರೀವಾರ್ತೆಗೆ ಸ್ವಾಗತ. ಹಲೋ ಸರ್, ನಮಸ್ತೆ. ಸೊ ಎಲ್ಲಿಂದ ಬಂದಿದ್ದೀರಾ ಸರ್? ಪುತ್ತೂರಿಂದ ಬಂದಿದ್ದೀರಾ. ಸೊ ಈಗ ಎಷ್ಟು ವರ್ಷದಿಂದ ಬರ್ತಿದ್ದೀರಾ ಇಲ್ಲಿಗೆ? ನಾನು ಇದು ಸ್ಟಾರ್ಟ್ ಆದಲಾಗೈತೆ ಬರ್ತಾ ಇದ್ದೇನೆ. ಸೊ ಇಷ್ಟು ವರ್ಷದಿಂದ ಮತ್ತು ಈ ವರ್ಷಕ್ಕೆ ನಿಮಗೆ ವ್ಯತ್ಯಾಸ ಕಾಣಿಸ್ತಿದೆ ಸರ್? ಇಂಪ್ರೂವ್ಮೆಂಟ್ ಆಗ್ತಾ ಉಂಟು. ಇವರೊಂದು ಎಕ್ಸ್ಟ್ರಾ ಆರ್ಡಿನರಿ ಇದರ ಹೆಡ್. ಕಾಲೇಜ್ ಜೊತೆಗೆ ಈ ಟೆಂಪಲ್ ಇದೆ, ಇದ್ರ ಬಗ್ಗೆ ನಿಮ್ಮ ಮಾತು ಹೇಳಿದ್ರೆ? ಇದ್ರ ಬಗ್ಗೆ ಅದೊಂದು ದೊಡ್ಡ ಸಾಧನೆ. ಅದು ಯಾರಿಂದ ಸಾಧ್ಯ ಇಲ್ಲ. ಇವರಷ್ಟು ದೊಡ್ಡ ಮನುಷ್ಯ ಇಲ್ಲಿ ನಮ್ಮ ಸರ್ಕಲಲ್ಲಿ ಎಲ್ಲಿಯೂ ಇಲ್ಲ, ಅಂತ ಬ್ರಾಹ್ಮಣರಲ್ಲಿ ಇಲ್ಲ. ಇವರ ಸಾಧನೆ ಅಂದರೆ ಅದು ಭಯಂಕರ. ನೋಡಿ, ಇವರು ತಿರುಪತಿ, ನನಗೆಲ್ಲ ಡೀಟೇಲ್ಸ್ ಗೊತ್ತುಂಟಲ್ಲ. ತಿರುಪತಿಯಲ್ಲಿ ನಾನು ತಯಾರು ಮಾಡಿ ಅಲ್ಲಿಂದ ತಗೊಂಡು ಬಂದದ್ದು. ನೋಡುವಾಗ ನಾನು ಎಷ್ಟೋ ಸಲ ಪ್ರತಿ ವರ್ಷ ತಿರುಪತಿಗೆ ಹೋಗ್ತಾನೆ. ತಿರುಪತಿಯ ದೇವರು ಹಾಗೆ ಕಾಣ್ತದೆ, ಅದೇ ದೇವರನ್ನೇ ತಂದದ್ದು ಅಂತ ಕಾಣ್ತದೆ. ಆ ರೀತಿ ಅದು ವ್ಯತ್ಯಾಸವಿಲ್ಲ ಅಷ್ಟು. ಇವರು ಹೇಳಿದಲ್ಲ, ಇವರು ಗ್ರೇಟ್ ಎಕ್ಸ್ಟ್ರಾರ್ಡಿನರಿ ಮನುಷ್ಯ. ಇವರು ಯಾರು, ರಾಘವೇಂದ್ರ ರಾವ್, ದೊಡ್ಡ ಸಾಧನೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ನಿಮ್ಮಂಥವರು ಸಹಕಾರ ಕೊಡುವಾಗ ಮತ್ತು ಒಳ್ಳೆಯದಾಗ್ತದೆ. ಸರ್ ನಮಸ್ತೆ. ಇದು ಎಷ್ಟನೇ ವರ್ಷದಿಂದ ಬರ್ತಿದ್ದೀರಿ ಇಲ್ಲಿಗೆ? ಒಂದು 2 years ಆಯಿತು. ಫಸ್ಟ್ ಇಯರ್ಸ್ಗೆ ಮತ್ತು ಈ ಇಯರ್ಗೆ ನೀವು ಬಂದಿದ್ದಕ್ಕೆ ಏನು ವ್ಯತ್ಯಾಸ ನಿಮಗೆ ಕಾಣಿಸ್ತು? ಜಾಸ್ತಿ ವ್ಯತ್ಯಾಸ ಕಾಣಲಿಲ್ಲ. ಕಳೆದ ವರ್ಷ ಇದೇ ಥರ ಆಗಿತ್ತು, ಒಳ್ಳೆ ಗೌಜೆಲ್ಲ ಆಗಿತ್ತು. ಈ ಥರ ಅದೇ ಇದೆ, ಸೇಮ್ ಇದೆ. ಈ ಕಾಲೇಜ್ ಜೊತೆಗೆ ಈ ಟೆಂಪಲ್ ಇದೆ, ಇದರ ಬಗ್ಗೆ ನಿಮ್ಮ ಮಾತು ಹೇಳೋದಾದ್ರೆ? ಅದು ಒಳ್ಳೆ ಇದು ಹೇಳಿದರೆ, ಕಾಲೇಜ್ನಲ್ಲಿ ಒಂದು ಟೆಂಪಲ್ ಇದ್ದರೆ ಅಲ್ಲಿ ಕಲಿಯುವ ಸ್ಟೂಡೆಂಟ್ಸಿಗೆಲ್ಲ ಒಂದು ದೇವರ ಮೇಲೆ ಭಕ್ತಿ ಬರ್ತದೆ, ಮತ್ತು ಅವರ ಕ್ಯಾರೆಕ್ಟರ್ ಸಹ ಒಳ್ಳೆಯದಾಗ್ತದೆ. ನಮಸ್ತೆ. ಇದು ಎಷ್ಟು ವರ್ಷದಿಂದ ಬರ್ತಿದ್ದೀರಾ? ನಾವು ಇದು ಮೊದಲ ವರ್ಷ ಬರ್ತಾ ಇರೋದು. ಪೇಪರಲ್ಲಿ ನೋಡಿದ್ವಿ, ಹಾಗೆ ನಾವಿಲ್ಲಿ ಬಂದದ್ದು. ಹೇಗೆ ಅನಿಸ್ತುಂಟು ಫಸ್ಟ್ ವರ್ಷದ್ದು? ತುಂಬಾ ಖುಷಿ ಆಯ್ತು. ಅಂದ್ರೆ ಸ್ಟೂಡೆಂಟ್ಸೇ ಸೇರಿ ಮಾಡ್ತಿರೋದು ತುಂಬಾ ಖುಷಿಯ ವಿಚಾರ. ಮತ್ತೆ ನಮ್ಗೆ ಗೊತ್ತಿರಲಿಲ್ಲ ಈ ತರ ಎಲ್ಲ ಶಾಸ್ತ್ರ ನಮ್ಮ ಓದ್ತಾರೆ ಅಂತ ನೋಡಿ, ತುಂಬಾ ಖುಷಿ ಆಯ್ತು. ಅಂದ್ರೆ ಇದೇ ಕಾಲೇಜ್ ಅಟ್ಯಾಚ್ ಆಗಿ ನಮ್ಮ ಟೆಂಪಲ್ ಉಂಟು, ಸೊ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಹೌದು, ತುಂಬಾ ವಿಶೇಷ. ಅಂದ್ರೆ ಎಲ್ಲ ಕಾಲೇಜಲ್ಲಿ ಹೀಗೆ ಇರುವುದಿಲ್ಲ, ತುಂಬಾ ವಿಶೇಷ ಅಂತ ಹೇಳ್ಬೋದು. ಸೊ ಸ್ಟೂಡೆಂಟ್ಸ್ಗೆ ಇದ್ರ ಬಗ್ಗೆ ಗೊತ್ತಾಗುತ್ತೆ. ಅವ್ರಿಗೆ ಮನೆಯಲ್ಲೂ ಅವ್ರಿಗೇನಾದ್ರೂ ಪೂಜೆ ಎಲ್ಲ ಇದ್ರೆ ಆಗ ಹೆದ್ದು ತುಂಬಾ ಹೆಲ್ಪ್ ಆಗುತ್ತೆ. ಸರ್ ನಮಸ್ತೆ. ಈ ದೇವಸ್ಥಾನಕ್ಕೆ ನಾವು ಕಳೆದ ವರ್ಷ ವಾಟ್ಸಪ್ ಅಲ್ಲಿ ನೋಡಿದ್ವಿ, ಯೂಟ್ಯೂಬ್ ನಲ್ಲಿ. ಹಾಗೆ ಈ ಸಲ ಕಳೆದ ವರ್ಷ ಬಂದಿದ್ದು ನಮ್ಮ ಶ್ರೀಪತಿ ಅವರು ಕಳೆದ ವರ್ಷ ಸಿಕ್ಕಿದ್ರು. ಹಾಗೆ ಈ ಸಲ ಮೊನ್ನೆ ಹೇಳಿದ್ರು, ಈ ಸಲ ಬಂದು ಹೋಗಿ ಅಂತ. ಇವರು ಬ್ಯಾಂಗ್ಳೂರು, ಭಾರಿ ಆತ್ಮೀಯ. ಹಾಗೆ ಅವರೇ ಇವತ್ತು ಬಂದಿದ್ರು, ಹೋಗಿ ಬರುವ ಅಂತೇಳಿ ಹಾಗೆ ಕರ್ಕೊಂಡು ಬಂದೆವು. ಮ್ಯಾಮ್ ನಮಸ್ತೆ. ಎಲ್ಲರಿಗೆ ನಮಸ್ತೆ. ಸೊ ಇದು ಎಷ್ಟನೇ ವರ್ಷದಿಂದ ನೀವು ಇಲ್ಲಿ ಭಜನೆ ಮಾಡ್ತೀವಿ? ಸಾಧಾರಣ 2 ವರ್ಷದಿಂದ ಬರ್ತಾ ಇದ್ದೇವೆ. ನಮಗೆ ಇಲ್ಲಿ ಭಜನಾ ಕಾರ್ಯಕ್ರಮ ಯಾವಾಗಲೂ ಕೊಡ್ತೀವಿ. ನಾ ದೇವರ ಅನುಗ್ರಹ, ನಮ್ಮ ಅಧ್ಯಕ್ಷರೆಲ್ಲ ಇದರಿಂದ ನಮ್ಮ ಮಹಿಳಾ ಮಂಡಲ ಅಂತ ಉಂಟು, ನಮ್ಮ ಆದರ್ಶ ಮಹಿಳಾ ಮಂಡಲ ಅಂತ ಉಂಟು. ಸಾಧಾರಣವಾಗಿ ಒಂದು 20 ವರ್ಷದಿಂದ ಅಲ್ಲಿ ನಾವು ಚಟುವಟಿಕೆಗಳಲ್ಲಿ ಇರ್ತೇವೆ. ಆ ಕಾರಣದಿಂದ ನಮಗೆ ಇಲ್ಲಿ ಒಂದು ಭಜನೆ ಅವಕಾಶ ಸಿಕ್ಕಿತ್ತು. ಹಾಗೆ ವರ್ಷಂಪ್ರತಿ ಬರ್ತೇವೆ. ಇನ್ನೂ ಸಹ ಅವಕಾಶ ಸಿಕ್ಕಿದ್ರೆ ಖಂಡಿತವಾಗಿ ಬರ್ತೇವೆ. ಈ ವರ್ಷದ ಅನುಭವ ನಿಮ್ಗೆ ಹೇಗಿದೆ? ಏನು ಈ ಸಲ ಒಂಥರ ಡಿಫ್ರೆಂಟ್ ಆಗಿ ಉಂಟು. ಅಂದ್ರೆ ಹೋದ ಸಲ ಬರುವಾಗ ಏನೋ ಫಸ್ಟ್ ಟೈಮ್ ನಾವು ಒಂದು ಸಿಂಪಲ್ ಹಾಕೊಂಡೇವೆ. ಈ ಸಲ ನೋಡುವಾಗ ಎಲ್ಲ ಡೆಕೋರೇಷನ್ ಎಲ್ಲ ಚಂದ, ದೇವರನ್ನು ಸಹ ನೋಡುವಾಗ ತುಂಬಾನೇ ಖುಷಿ ಆಗ್ತದೆ. ನಾನು ಎನಿಸುವುದು ತಿರುಪತಿಗೆಲ್ಲ ನಾವು ಹೋಗ್ತೇವೆ ಅಷ್ಟು ರಶ್ ಎಲ್ಲ ಮಾಡಿ, ಅದೇ ನೋಡಿ ಇಲ್ಲಿ ನಮಗೆ ದೇವರು ಏನು ಒಂದು ನಮ್ಮ ಎದುರು ಬಂದು ನೋಡಿದಾಗ ನಮಗೆ ಆಗ್ತದೆ. ಅಲ್ಲಿ ಅಷ್ಟೆಲ್ಲ ನಾವು ಖರ್ಚು ಮಾಡಿ ಹೋಗುವಾಗ ಬದಲು ಇನ್ನೂ ಸಹ ಸ್ವಲ್ಪ ಜನಕರಿಗೆ ಈ ವಿಷಯ ಗೊತ್ತಿಲ್ಲ. ಇಲ್ಲಿ ದೇವಸ್ಥಾನ ಉಂಟು, ಇಷ್ಟು ಒಳ್ಳೆದೊಂದು ಸಾನ್ನಿಧ್ಯ ಉಂಟು ಅಂತ ಸಾಧಾರಣವಾಗಿ ಇದೊಂದು ಪ್ರಚಾರ ಆಗ್ಬೇಕಂತ ನನ್ನದೊಂದು ಆಶೆ. ಯಾಕಂದ್ರೆ ಎಲ್ಲೆಲ್ಲಿ ನಾವು ಹೋಗುವುದಕ್ಕಿಂತ ಇಲ್ಲಿ ಬಂದು ದೇವರೆಲ್ಲರ ಕಡೆ ಒಂದೇ ಅಲ್ಲ, ಅದೊಂದು ನನ್ನ ಅನಿಸಿಕೆ. ಮತ್ತೆ ಈ ಕಾಲೇಜಿನಲ್ಲಿ ನಮ್ಮ ಈ ವೆಂಕಟರಮಣ ದೇವಸ್ಥಾನ ಉಂಟು, ಅದ್ರ ಬಗ್ಗೆ ನಿಮಗೆ? ಅದೊಂದು
ಅದು ತುಂಬಾನೇ ಒಂದು ಒಳ್ಳೆ ವಿಷಯ. ನೋಡಿ, ಯಾವ ಕಾಲೇಜಲ್ಲಿ ಸಹ ಒಂದು ಇಂಥ ಒಂದು ಸಣ್ಣದೊಂದು ದೇವರು ಇರ್ತಾರೆ ಅಷ್ಟೇ. ಆದ್ರೆ ಇಲ್ಲಿ ನೋಡುವಾಗ ದೇವರ ಒಂದು ಎದುರು ಬಂದು ಈ ವಿದ್ಯಾರ್ಥಿಗಳಿಗೆ ಏನೋ ಒಂದು ಅವರ ಅನುಗ್ರಹ ಇಲ್ಲಿ ಹಾಕುವವರಿಗೆ ಸಹ ಒಂದು ಅವರ ತಂದೆ ತಾಯಿಗಳಿಗೆ ಸಹ ಒಂದು ಪ್ರಸನ್ನತೆ. ಏಕೆಂದ್ರೆ ನಾವೊಂದು ದೇವರ ಸಾನ್ನಿಧ್ಯದಲ್ಲಿ ಮಕ್ಕಳನ್ನು ಹಾಕಿದ್ದೇವೆ, ಮಕ್ಕಳಿಗೆ ಸಹ ಸ್ವಲ್ಪ ಒಳ್ಳೆ ರೀತಿ ಆಗ್ತದೆ ಅಂತ ಹೇಳಿ ನನ್ನದೊಂದು ಭಾವನೆ. ಇನ್ನು ಸಹ ಮಕ್ಕಳು ಇಲ್ಲಿ ಬರಬೇಕು, ಒಳ್ಳೇದಾಗ್ಬೇಕು ಆ ಮಕ್ಕಳಿಗೆ. ಸರ್ ನಮಸ್ತೆ. ನಮಸ್ತೆ. ಇಲ್ಲಿ ಎಷ್ಟು ವರ್ಷದಿಂದ ಪೂಜೆ ಮಾಡ್ತಿದ್ದೀರಿ? ಇಲ್ಲಿ ಒಂದು 2-3 ವರ್ಷ ಆಯ್ತು ಬರೋದು. So, ಹೇಗಿದೆ ಇಲ್ಲಿ ಅನುಭವ? ಒಳ್ಳೇದಿದೆ, ಅದ್ಭುತ ಒಂದು ಶಕ್ತಿ ಇದೆ ಇಲ್ಲಿಯ ಶ್ರೀನಿವಾಸ ದೇವರಿಗೆ. ಕಾಲೇಜು ಆಗಿ ಒಳ್ಳೇದಿದೆ. So, ಇಲ್ಲಿ ನಡೆಯುವ ವೈದಿಕ ಕಾರ್ಯಕ್ರಮಗಳು ಯಾರೆಲ್ಲ? ಇಲ್ಲಿ ವೈಕುಂಠ ಏಕಾದಶಿ ಮತ್ತೆ ವರ್ಷಾವಧಿ ಅವರ ವಾರ್ಷಿಕೋತ್ಸವಕ್ಕೆ ಬರ್ತಾ ಇದೆ. ಹೇಗೆ ಅನಿಸ್ತಿದೆ ಸರ್ ಇವತ್ತಿನ ಈ ಪ್ರೋಗ್ರಾಮ್ ಇಲ್ಲಿ ನಡೆದಿರೋದು ಹೇಗೆ ಅನಿಸ್ತಿದೆ? ಇವಾಗ ಇಲ್ಲಿ ನೋಡುವಾಗ ಒಂದು ಒಳ್ಳೆಯ ಒಂದು ಶುಭ ಇದು ಕಾಣಿಸ್ತಾ ಉಂಟು, ಲಕ್ಷಣಗಳು. ಒಂದು ಏನೋ ಒಂದು ದೇವರ ಅನುಭವ ಆಗ್ತಾ ಇದೆ, ಮತ್ತೆ ಅರ್ಚನೆಗೆಲ್ಲ ತಯಾರಾಗ್ತಾ ಇದೆ. ಆಗಲಿ, ಎಲ್ಲ ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ನಮಸ್ತೆ ಮ್ಯಾಮ್. ನಮಸ್ತೆ. ಈ ವೈಕುಂಠ ಏಕಾದಶಿಗೆ ರೇತು ವರ್ಷ ಇಂಚ ಬರೋದು 3 ವರ್ಷ ಬರೀ ಈರೆಗ ಇಂಚ ನೆನ್ಮಾತ ಇಂಚ ತೂನಾಗವ ಈರೆಗೆ ಇಂಚಿನ ಅನ್ಸುಂಡು ಮನಸ್ಸಿಗೆ ಖುಷಿಲ ಆನಂದ ಬೊಕ್ಕ ಉಲ್ಲಾಸ ತಿಕ್ಕೊಂಡು ಜೀವ ಗೊಂಜಿ ಸಂತೋಷ ಬರ್ತುಂಡು. ಎಲ್ಲಿಂದ ಬರ್ತಿದ್ರ? ನಾನು ಈಗ ಮಂಗಳೂರಿಂದ ಬಂದೆ, ಮಂಗಳೂರಲ್ಲಿ ಇದ್ದೇನೆ, ಅಲ್ಲಿಂದನೇ ಬಂದದ್ದು. ಮತ್ತೆ ನಾನು ಇಲ್ಲಿ 2-3 ವರ್ಷದಿಂದ ಬರ್ತಾ ಇದ್ದೇನೆ. ನನಗೆ ಇಲ್ಲಿ ಬಂದಾಗ ತುಂಬಾನೇ ಖುಷಿ ಆಯ್ತು. ಇನ್ನು ಬರ್ತಾನೆ ಇರ್ಬೇಕು ಅಂತ ಆಯ್ತು. ಮತ್ತೆ ನನಗೆ ದೇವರು ಇದು ನಾರಾಯಣ ಅಂದ್ರೆ ತುಂಬಾ ಇಷ್ಟ. ಆ ದೇವರದ್ದು ಭಕ್ತಿ ನಾನು ಮಾಡ್ತಾ ಇರ್ತೇನೆ. ಆದ ಕಾರಣ ನಾನು ಇವತ್ತು ಬೆಳಿಗ್ಗೆ ನೀವು ಸ್ವಲ್ಪ ಹೂವೆಲ್ಲ ತಂದು ದೇವರ ನಮಸ್ಕಾರ ಮಾಡುವಂತ ಬಂದಿದ್ದೇನೆ. ಹಾಗೆ ಸ್ವಲ್ಪ ತುಳಸಿ ಅರ್ಚನೆ ಮಾಡುವಂತ ನನಗೆ ಅಭ್ಯಾಸ. ಹಾಗೆ ತುಳಸಿ ಅರ್ಚನೆ ಮಾಡುವಂತ ದೇವರಲ್ಲಿ ಕೇಳ್ಕೊಂಡು ಬಂದಿದ್ದೇನೆ. ಇದು ಒಂದು ಎಂಕ್ಲ 3ನೇ ವರ್ಷದ ವೈಕುಂಠ ಏಕಾದಶಿ ಬೊಕ್ಕ ನಾನು ಈ ಕಾಲೇಜ್ ಬತ್ತದೊಂಜಿ ಸಾಧಾರಣ 4 ವರ್ಷ ಆತುಂಡು. ಅಂಚನೆ ನಮ್ಮ ಫಸ್ಟ್ ಟೈಮ್ ಎಂಕ್ಲು ಫ್ರೆಶರ್ಸ್ ಆದ ಬತ್ತೇನ ಆ ದಿನನೇ ಈ ವೈಕುಂಠ ದೇವಿಯರು ಬೈದೀನಿ. ಒಂದು ಭಾರಿ ಖುಷಿ ಆಪುಂಡು. ದಯಪಣ್ಣ ಮಸ್ತ್ ಏನ್ ಪಂಡ ಲೋಕಲ್ ಏಟೆ ಮುಂತಾಯನಿ ಒಳಚಿಲ್ದ ನಿವಾಸಿ ಯಾನು ನಮ್ಮ ಮಸ್ತ್ ಸಮಯದಿಂಚಿ ಕಾಲೇಜ್ ಉಂಡು. ಆಂಡ ಈ ಕಾಲೇಜ್ಗೆ ದೇವಸ್ಥಾನ ಬೈದಿನ ವರ್ಷನೇ ಯಾನ್ ಒಂಜಿ ಬೈದಿನ ವರ್ಷ ಏನಿರ್ತಾವ ಭಾರಿ ಖುಷಿ ಆಪುಂಡು. ಪಂಡ ನಮಕೊಂಜಿ ಬಾರಿ ಮಲ್ಲ ಪುಣ್ಯದ ಬೇಲೆಂದು ಒಂಜಿ ದೇವರನ್ನ ಸೇವೆ ಮನ್ಪುನ ಅಂಚ ಅದು ಭಾರಿ ಖುಷಿ ತೋಯಿಸೆ. ಪಂಡ ವರ್ಷ ಪ್ರತಿ ಪೋಯ್ಲಕನೆ ನೆತ್ತ ಈ ಪಂಡ ಪೂಜೆ ಅಂತ ವಿಧಾನ ಅದು ಉಪ್ಪಡು ಮುಲ್ಪ ತೋಜುನ್ ಮಸ್ತ್ ವ್ಯವಸ್ಥೆ ಶೋಕು ಐನಾದು ಜಾಸ್ತಿ ಅವಂದುಂಡತ್ತಂದೆ ಅದೆಲ್ಲ ಕಮ್ಮಿ ಬರ್ಪುನ ಭಕ್ತರನ ಸಂಖ್ಯೆಲ್ಲ ಜಾಸ್ತಿ ಅವಂದುಂಡು. ಅವು ಮಸ್ತ್ ಮುಖ್ಯ. ದಯಪಣ್ಣ ನಾ ದುಂಬುಗ್ಲ ದೇವರ್ಲ ಅಭಿವೃದ್ಧಿ ಅಭಿವೃದ್ಧಿ ಕಾರ್ಯ ಉಂಡು. ಅಂಚನೆ ನನ್ನ ತುಂಬು ಆ ಒಂದು ಪೋಡ್ ಬಂದು ನಮ್ಮೊಂದು ಈಚೆ. ಈ 1 ವಾರದಿಂದ ವೈಕುಂಠ ಏಕಾದಶಿಗೆ ಪ್ರಿಪರೇಷನ್ ಆಗ್ತಾ ಉಂಟು. ಸೊ ನೀವು ಇದರಲ್ಲಿ ಹೇಗೆ ತೊಡಗಿಸ್ಕೊಂಡಿದ್ದೀರಾ? ನಾವು ಹಾಗೆ ದಿನ ಭಜನೆಗೆ ಕಾಲೇಜಿಗೆ ಬರ್ತಿದ್ವಿ. ಮತ್ತೆ ಯಾವಾಗಾದ್ರೂ ಸಂಜೆ ಈ ಟೈಮಿಗೆ ನಮ್ಗೆ ಅಲ್ಲಿ ಪೂಜೆ ಮಾಡೋರು ಹೇಳ್ತಿದ್ರು ಭಜನೆಗೆ ಯಾವಾಗಾದ್ರೂ ಬನ್ನಿ ಅಂತ ಹೇಳಿ, ಹಾಗೆ ಬರ್ತಿದ್ವಿ. ಮತ್ತೆ ಇವತ್ತು ಭಜನೆಯಲ್ಲೂ ಇದ್ವಿ ನಾವಿಬ್ರು ಸಹ. ಮತ್ತೆ ಇವಾಗ್ಲೂ ಕೂಡ ನಮ್ಮನ್ನ ನಾವು ತೊಡಗಿಸಿಕೊಂಡಿದ್ದೇವೆ. ಅಂದ್ರೆ ನೀವು ಇದೇ ಕಾಲೇಜಲ್ಲಿ ಇರೋದ್ರಿಂದ ಇದು ನಿಮ್ಮ ಟೆಂಪಲ್ ಅಂದ್ರೆ ಈ ಕಾಲೇಜಿಗೆ ಜೋಡಣೆ ಆಗಿದೆ. ಸೊ ನಿಮ್ಗೆ ಅದು ಎಷ್ಟು ಖುಷಿ ಆಗಿದೆ? ತುಂಬಾ ಖುಷಿ ಆಗ್ತದೆ. ಅಂದ್ರೆ ನಾವೀಗ ನಮ್ಗೆ ಇದು ಅವಕಾಶ ಇರುದಿಲ್ಲ. ಈಗ ನಾವ್ ಎಲ್ಲ ದೇವಸ್ಥಾನಗಳು ಕೂಡ ಕಟ್ಟುದು ಹೇಗೆ ಅದನ್ನ ನೋಡ್ಲಿಕ್ಕೆ ಆಗುದಿಲ್ಲ. ಬಟ್ ಇದು ದೇವಸ್ಥಾನ ಹಾಗಲ್ಲ, ನಮ್ಗೆ ಪುಟ್ಟ ಮಗುತ್ತರ ಇದು ಇದ್ರದ್ದು ಫೌಂಡೇಶನ್ ಹಾಕೋದ್ರಿಂದ ಹಿಡಿದು ಇಷ್ಟು ದೊಡ್ಡದಾಗುವ ತನಕ ಸಹ ನಾವು ನೋಡಿದ್ದೇವೆ ಈ ದೇವಸ್ಥಾನವನ್ನು. ಹಾಗೆ ನಮ್ದು ಕ್ಲಾಸ್ ಅವ್ರು ಕೆಲವರು ಈ ದೇವಸ್ಥಾನ ದೇವರು ಒಳಗಿಡುದನ್ನು ನಾವು ನೋಡಿದ್ದೇವೆ. ಹಾಗೆ ಇದೊಂಥರ ನಮ್ಗೆ ತುಂಬಾ ಸ್ಪೆಷಲ್ ದೇವಸ್ಥಾನವೇ ಬೇರೆ ಕಡೆ ಕಂಪೇರ್ ಮಾಡಿದ್ರೆ. ತುಂಬಾ ಖುಷಿ ಉಂಟು. ಅಂದ್ರೆ ನಮ್ಮ ಕಾಲೇಜ್ ಇನ್ನು ತುಂಬಾ ಪ್ರಸಿದ್ಧಿ ಆಗ್ತಿದೆ ಅನ್ನೋದು, ಮತ್ತೆ ನಮ್ಮ ಕಾಲೇಜಲ್ಲಿ ಒಂದು ಟೆಂಪಲ್ ಇರೋದು ಒಂದು ಒಳ್ಳೆ ವಿಷಯ ಅಂತ ಹೇಳೋದು ಖುಷಿ ಆಗ್ತದೆ. ಆಂಟಿ ಇಂದು ನಮ್ಮ ಶ್ರೀನಿವಾಸ ಕಾಲೇಜ್ ವೈಕುಂಠ ಏಕಾದಶಿ ಒಂದುಂಡು ಒಂದು 8ನೇ ವರ್ಷ ಈ ಬರ್ಪುನಿ ಯಾಕೆ ಮುಲ್ಲೆ ಇಲ್ಲ ಮುಂದೆ ಬೇಲೆ ಅಂತ ಒಂದಲ್ಲ ಫಾರ್ಮಸಿ ಇದೆ. ಸೊ 1 ವಾರದಿಂಚಿ ವೈಕುಂಠ ಏಕಾದಶಿದ ಪ್ರಿಪರೇಷನ್ ಒಂದುಂಡು. ನೀರು ಎಂಚಿನ ಇಟ್ಟೆ ತೊಡಗಿಸಿಕೊಳ್ಳೊಂದಿದ್ದಾರೆ ಮುಲ್ತ ಬೇಲೆ ಬರೋಣ ಅಂತಂದಲ್ಲ ಬರೋದಲ್ಲ. ಖುಷಿ ಆಪುಂಡೆ. ಖುಷಿ ಖುಷಿ ಆನಂದು. ಹಲೋ ಹಲೋ ಅಕ್ಕ. ಸೊ ಇದು ಎಷ್ಟನೇ ವರ್ಷದ ಏಕಾದಶಿ ನೀವು ಸೆಲೆಬ್ರೇಟ್ ಮಾಡ್ತಿದ್ದೀರಿ? ನಮ್ದು 1ನೇ ವರ್ಷ, ಮೊದಲನೇ ವರ್ಷ. ಸೊ ಹಾಗಾದ್ರೆ ತುಂಬಾ ಎಕ್ಸೈಟ್ ಆಗಿದ್ದೀರಾ? ಹೌದಕ್ಕ, ಫಸ್ಟ್ ಟೈಮ್ ಮಾಡ್ತಾ ಇರೋದು ಪೂಜೆ ಎಲ್ಲ. 1000 ಮಂತ್ರ ಹೇಳ್ಬೇಕಂತೆ, ಮತ್ತೆ ತುಳಸಿ ಎಲ್ಲ ಬಿಡಿಸ್ತಿದೀವಿ ಇಲ್ಲಿ, ಮತ್ತೆ ಹೂವು ಗುಲಾಬಿ ಎಲ್ಲ ಬಿಡಿಸ್ತಿದೀವಿ. 1 ವಾರದಿಂದ ಬರ್ತಿದ್ದೀವಿ. ಖುಷಿ ಆಗ್ತಿದೆ. ಥ್ಯಾಂಕ್ ಯು. ಎಂಜಾಯ್ ಮಾಡ್ತಿದ್ವಿ ಕಾಲೇಜ್ ಲೈಫ್ ಎಂಜಾಯ್ ಮಾಡ್ಬೇಕಲ್ಲ ಅಕ್ಕ. ಥ್ಯಾಂಕ್ ಯು. ಹಲೋ ಸರ್, ನಮಸ್ತೆ. ನಮಸ್ತೆ. ಸೊ ಎಲ್ಲಿಂದ ಬಂದಿದ್ದೀರಿ ನೀವು? ಅಡ್ಡಿಯರಿಂದ ದೇವಸ್ಥಾನದ ಕೆಳಗೆ ಮಹಾಲಿಂಗೇಶ್ವರ ದೇವಸ್ಥಾನದ ಕೆಳಗೆ ನಮ್ಮ ಮನೆ. ಹಾಗೆ ನಾವು
ಇದು ಫಸ್ಟ್ ಟೈಮ್ ಅಂದರೆ ಇದಕ್ಕಿಂತ ಮುಂಚೆ ನಾವು ಪೂಜೆಗೆಲ್ಲ ಹೋಗ್ತಾ ಇದ್ದೇವೆ. ಆದರೆ ಇದನ್ನು ನೋಡಬೇಕು. ಇವತ್ತು ವೈಕುಂಠ ಏಕಾದಶಿ ಅಂತ ಬಂದದ್ದು ಒಳ್ಳೆಯದಾಗ್ತದೆ ಅಂತ ತುಂಬ ದಿನದಿಂದ ನಮಗೆ ಪ್ರಕಾಶ್ ಭಟ್ರು ಸಹ ನಮ್ಮ ಆತ್ಮೀಯರು, ಯಾವ ನಮ್ಮ ಬದಿಯಿಂದ ಮನೆಯವರೇ, ನಮ್ಮ ಬದಿ ಮನೆಯವರೇ, ಅವರು ಹೇಳ್ತಾ ಇರ್ತಾರೆ ಬರಲಿ ಬನ್ನಿ ಬನ್ನಿ. ನಾವು ಅದಕ್ಕೋಸ್ಕರ ಇವತ್ತು ಅಲ್ಲಿಂದ ಎಷ್ಟೋ ಕೆಲಸ ಇದ್ದು ಅದನ್ನು ಬಿಟ್ಟು ಇಲ್ಲಿಗೆ ಬಂದು ಆ ದೇವರನ್ನು ದರ್ಶನ ಮಾಡಿಕೊಳ್ಳುವ ಅಂತ ಮತ್ತೆ ಎಲ್ಲ ಒಳ್ಳೆ ರೀತಿಯಲ್ಲಿ ನಡೆಸ್ತಾರೆ. ಎಲ್ಲ ಮಕ್ಕಳು ಸೇರಿ ಆ ದೇವರನ್ನು ಒಳ್ಳೆ ರೀತಿಯಲ್ಲಿ ಅಂದ್ರೆ ಇಲ್ಲಿಯ ವಾತಾವರಣ ತುಂಬಾ ಖುಷಿ ಆಗ್ತದೆ. ಅಂದ್ರೆ ಒಂದು ಇದ್ರ ವಿದ್ಯಾಲಯದ ಒಟ್ಟಿಗೆ ಒಂದು ದೇವರ ಒಂದು ಪ್ರತಿಷ್ಠಾಪನೆ ಇಲ್ಲಿ ಆಗಿದೆ ಅಂದ್ರೆ ತುಂಬಾ ಸಂತೋಷ. ಎಲ್ಲಿಯೂ ಈ ತರದ ವಾತಾವರಣ ಸಿಗ್ಲಿಕ್ಕಿಲ್ಲ ಅಂತ ಆಗ್ತದೆ. ಅದೇ ಮೊದಲನೇ ಬಾರಿ ಬಂದ್ರು ಕೂಡ ಒಂದು ನಿಮಗೆ ತುಂಬಾ ಖುಷಿಯಾಗಿದೆ. ನಮ್ಮ ವಾತಾವರಣ ತುಂಬಾ ಕ್ಯಾಂಪಸ್ಸಿನ ಒಳಗೆ ಒಂದು ಮಕ್ಕಳಿಗೆ ಎಲ್ಲ ಒಂದು ಅಂದ್ರೆ ಆ ಒಂದು ಪವರ್ ಆಧ್ಯಾತ್ಮಿಕದ ಇದು ಮಕ್ಕಳಿಗೆ ಬರ್ತದೆ. ಇದರಿಂದ ಒಂದು ವಿದ್ಯಾರ್ಜನೆ ವೇಳೆಯಲ್ಲಿ ಸಂಸ್ಕಾರ ಇದೆಲ್ಲ ಒಟ್ಟಿಗೆ ಬರ್ತದೆ. ತುಂಬಾ ಖುಷಿಯಾಗಿದೆ. ಅಂದ್ರೆ ಎಲ್ಲಿಯೂ ಈ ರೀತಿಯ ಇದು ನಾವು ನೋಡ್ಲಿಲ್ಲ. ತುಂಬಾ ಅಲಂಕಾರ ಎಲ್ಲ ಭಾರಿ ಚೆನ್ನಾಗಿ ಆಗಿದೆ. ಎಲ್ಲರಿಗೂ ದೇವರು ಒಂದು ಒಳ್ಳೇದು ಮಾಡಲಿ. ಇವತ್ತು ಒಳ್ಳೆ ದಿನ, ವೈಕುಂಠ ಏಕಾದಶಿ. ಉತ್ತರ ಬಾಗಿಲಿನ ಮುಖಾಂತರ ದೇವರ ದರ್ಶನ ಆದರೆ ಇನ್ನು ಒಳ್ಳೆಯದು ಅಂತೆಲ್ಲ ಹೇಳ್ತಾರೆ. ಅದೇ ತುಂಬ ವಾತಾವರಣ ತುಂಬ ಒಳ್ಳೆಯದುಂಟು. ಆಗಲಿ ಇನ್ನೂ ಅಭಿವೃದ್ಧಿ ಆಗಲಿ ಅಂತ ಹೇಳೋದು. ನಾವು ಒಂದು ವಾರದಿಂದ ಪ್ರಿಪೇರ್ ಆಗ್ತಾ ಇದ್ದೇವೆ. ಆ ಭಜನೆಗೆ ನಾವು ಕೂತಿದ್ವಿ, ಒಳ್ಳೆ ಆಯಿತು. ನಾನು 1.5 ವರ್ಷ ಆಯಿತು ಇಲ್ಲಿ ಬಂದು. ತುಂಬ ನಂಬಿಕೆ ನನಗೆ ಇಲ್ಲಿ. ವೈಕುಂಠ ಏಕಾದಶಿಯ ವಿಶೇಷತೆ ಇದು. ಉಪವಾಸ, ವೃತ, ವೈದಿಕ ಆರಾಧನೆ, ದೇವರನ್ನ ಭಕ್ತಿಯಿಂದ ಪ್ರಾರ್ಥಿಸ್ತೇವೆ. ಹಾಗೆ ನಮ್ಮ ಒಳಚಿನಲ್ಲಿರುವಂತಹ ಈ ದೇಗುಲದ ವಿಶೇಷತೆ ಏನು ಅನ್ನೋದನ್ನ ಜನರ ಬಾಯಿಂದ ನಾವೆಲ್ಲರೂ ಕೇಳ್ಕೊಂಡು ಬಂದ್ವಿ. ಇದೇ ಈ ದೇಗುಲದ ವಿಶೇಷತೆ. ನಾವೇನಾದರೂ ದೇವರ ಬಳಿ ನಮ್ಮ ಇಷ್ಟಾರ್ಥವನ್ನ ಮನಸಾರೆ ಕೋರಿಕೊಂಡ್ರೆ ದೇವರು ಅದನ್ನು ಸಿದ್ಧಿಸ್ತಾರೆ ಅನ್ನುವಂತಹ ಪ್ರತ್ಯಕ್ಷ ನಿದರ್ಶನವನ್ನ ನಾವು ಈ ದೇಗುಲದಲ್ಲಿ ಕಂಡ್ಕೊಂಡು ಬಂದಿರುವಂಥದ್ದು. ವಿದ್ಯಾಸಂಸ್ಥೆಯ ಜೊತೆಗೆ ಈ ಒಂದು ದೇವಸ್ಥಾನ ಕೂಡ ನಡೀತಾ ಇದ್ದು ಇಲ್ಲಿ ಬರುವಂತಹ ವಿದ್ಯಾರ್ಥಿಗಳನ್ನ ಪ್ರೀತಿಯಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ ದೇವರ ಆಶೀರ್ವಾದದ ಮೂಲಕ ವಿದ್ಯಾರ್ಜನೆಗೆ ಪ್ರೋತ್ಸಾಹವನ್ನು ನೀಡ್ತಾ ಇರುವಂಥದ್ದು. ನೋಡಿದ್ರಲ್ಲ, ಇದೇ ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತೊಂದು ವಿಶೇಷ ಕಾರ್ಯಕ್ರಮದ ಮೂಲಕ